ತರಣ ಮನನ ಮರಣ ಜನನ ತರಣ ಮನನ ಮರಣ ಜನನ ತರಣ ಮನನ ಮರಣ ಕದನ ಮದನ ಶಮನಾದ ಮನ ಎಲ್ಲ ಕುಂದೆ ಕಾರಣ ಕದನ ಮದನ ಶಮನಾದ ಮನ ಎಲ್ಲ ಕುಂದೆ ಕಾರಣ ಕಾರಣ ಹೆಣ್ಣೆಂಬ ಆಭರಣ ಹೆಣ್ಣ ಜೀವನ ಆಚಿಯ ಪಯಣ ಹೆಣ್ಣ ಜೀವನ ಆಚಿಯ ಪಯಣ ಜಗಕ್ಕೆ ನೀನೇ ಸಿರಿತನ ಪ್ರತಿಯುಗವು ಪಾವನ ಭೂಮಿ ಮೇಲೆ ಪ್ರಣಯ ಪ್ರೇಮ ನಿನ್ನ ಕಾಲ್ಗುಣ ಜಗಕ್ಕೆ ನೀನೇ ಸಿರಿತನ ಪ್ರತಿಯುಗವು ಪಾವನ ಭೂಮಿ ಮೇಲೆ ಪ್ರಣಯ ಪ್ರೇಮ ನಿನ್ನ ಕಾಲ್ಗುಣ ಭಾವಕ್ಕೆಲ್ಲ ನಿನದೆ ನಾಮ ಹುಟ್ಟು ನೀನೇ ಮರಣ ನೀನಾ ಭಾವಕ್ಕೆಲ್ಲ ನಿನದೆ ನಾಮ ಹುಟ್ಟು ನೀನೇ ಮರಣ ನೀನ ಕೂಗಿದೆ ಮನ ಹೆಣ್ಣ ಜೀವನ ಆಚಿಯ ಪಯಣ ಹೆಣ್ಣ ಜೀವನ ಆಚಿಯ ಪಯಣ ಜನನ ತರಣ ಮನನ ಮರಣ ರಾಸ್ರವ್ರೆ ಏನ್ ನಡೀತಾವತ್ತಲ್ಲಿ? ಸರಿ, ಸುಮಾರು ಎಷ್ಟೊತ್ತಾಗಿತ್ತು? ಯಾರೆಲ್ಲ ಇದ್ರು? ಸ್ವಲ್ಪ ವಿವರ್ಸ್ ಹೇಳ್ತೀರಾ? ಏನ್ ಸರ್ ಇದು? ಈಗ ತಾನೇ ಹೇಳ್ತಾ ಇದ್ದಾನೆ, ಸ್ವಲ್ಪ ಚೇತರಿಸ್ಕೊಳಕ್ ಬಿಡಿ. ನೋಡಿ, ನಾನ್ ಲಾಯರು. ಪ್ರೊಸೀಜರ್ ಏನು ಅಂತ ನಂಗೂ ಗೊತ್ತು. ಮೊದಲು ನಿಮ್ ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಆಮೇಲೆ ಬನ್ನಿ. ಇನ್ಸ್ಪೆಕ್ಟ್ರೆ, ಸ್ವಲ್ಪ ಈ ಕಡೆ ಬನ್ನಿ. ಅವನಿನ್ನೂ ಶಾಕಿಂದಾನೇ ಆಚೆ ಬಂದಿಲ್ಲ. 2-3 ಡೇಸ್ ಆಗಲಿ, ಆಮೇಲೆ ನಿಮ್ಮ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳೋರಂತೆ. ಐ ಥಿಂಕ್ ಯು ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಡಾಕ್ಟ್ರೆ ರಹಸ್, ಏನು ಹೆದರ್ಕೋಬೇಡಿ ಸರ್. ರಿಪೋರ್ಟ್ ಎಲ್ಲ ಬಂದಿದೆ. MRI ರಿಪೋರ್ಟ್ ನೋಡಿದ್ದೀನಿ. ರಿಪೋರ್ಟ್ ಪ್ರಕಾರ ಅವನಿಗೆ ಅಮ್ನೇಷಿಯಾ ಅಂತ ಡಯಾಗ್ನೋಸ್ ಆಗಿದೆ. ಅಮ್ನೇಷಿಯಾ ಅಂದರೆ ಟೆಂಪರರಿ ಮೆಮೊರಿ ಲಾಸ್ ಅಂತ. ಏನು ಹೆದರ್ಕೊಳ್ಬೇಕಾದ ವಿಷಯ ಇಲ್ಲ. ಇವತ್ತು ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗಿ, ನಾಳೆ ಬೆಳಗ್ಗೆ ಚೆಕಪ್ ಕರ್ಕೊಂಬನ್ನಿ. ರಹಸ್ ರಹಸ್
ನಮ್ಮನೆ ಅಲ್ವಾ? ಅಪ್ಪ ಅಮ್ಮ ರಹಸ್, ಏನ್ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಯಾವತ್ತೂ ನೀನ್ ಇಷ್ಟು ಬೇಗ ಎದ್ದೋನೇ ಅಲ್ಲ. ಮಾ, ಏನಾಗಿದೆ ನಂಗೆ? ಯಾರೋ ಪಾಪಿಗಳು ಚೆನ್ನಾಗಿ ಕುಡಿಸಿ ಕಾರಲ್ಲಿ ಗುದ್ಸ್ಬಿಟ್ಟಿದ್ರು. ತಕ್ಷಣ ಆಸ್ಪತ್ರೆಗೆ ಸೇರ್ಸಿದ್ದಕ್ಕೆ ನೀನ್ ಉಳ್ಕೊಂಡೆ. ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಇನ್ನು ಪೇನ್ ಇದೆಯಾ? ಹೇಗಿದ್ರು ಬೇಗ ಎದ್ದಿದೀಯಾ. ಡಾಕ್ಟ್ರು ಚೆಕಪ್ಪಿಗೆ ಬರಕ್ ಹೇಳಿದ್ದಾರೆ. ಹೋಗ್ಬಿಟ್ ಬರೋಣ, ರೆಡಿ ಆಗೋ. ಎಲ್ಲಿ ನೋಡ್ತೀಯಾ? ಓಕೆ. ಹಾಂ 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 ಹಾಂ, ಟೇಕ್ ಯು ಸೀಟ್. ಆಯಿತು, ಥ್ಯಾಂಕ್ ಯು. ಹೇಳಿ. ನಮ್ದು ರಿಪೋರ್ಟ್ಸ್ ಬಂದಿದ್ಯಾ ಡಾಕ್ಟ್ರೆ? ಹಾಂ, ಸೊ ರಹಸ್, ಹೌ ಯು ಫೀಲಿಂಗ್ ನಾವು? ಫೈನ್. ಅವತ್ತು ಏನಾಯ್ತು, ಯಾರು ಅಂತ ಏನಾರು ನೆನಪಿದ್ಯಾ? ಯಾಕೋ ಬೆಳಗ್ಗಿಂದ ತುಂಬಾ ಮಂಕಾಗಿದ್ದಾನೆ ಡಾಕ್ಟ್ರೆ. ಆಹಾ. ರಹಸ್, ಇದೇನು ಅಂತ ನಿನ್ ಕೈಲಿ ಐಡೆಂಟಿಫೈ ಮಾಡೋಕ್ಕಾಗತ್ತಾ? ರೋಸ್. ನೋಡಿದ್ರಲ್ಲ, ಅವನಿಗೆ ವಸ್ತು ಪ್ರಜ್ಞೆ ಇದೆ, ಆದರೆ ವಾಸ್ತವದ ಪ್ರಜ್ಞೆ ಇಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಹಿ ಕ್ಯಾನ್ ಐಡೆಂಟಿಫೈ ಹಿಸ್ ಕಂಪ್ಯೂಟರ್, ಆದರೆ ಅದರಲ್ಲಿ ಏನು ಸ್ಟೋರ್ ಮಾಡಿದೆ ಅನ್ನೋದನ್ನ ಮರ್ತಿರ್ತಾನೆ. ಜೊತೆಗೆ ಫ್ರೆಂಡ್ಸ್ನೂ ಮರ್ತಿರ್ತಾನೆ. ಬಟ್ ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ಅವ್ರು ಕಳೆದಿರೋ ದಿನಗಳು ಎಲ್ಲ ನೆನಪು ಬಂದರೂ ಬರ್ಬೋದು. ಸೊ ಆದಷ್ಟು ಅವ್ನ ಪಾಡಕ್ಕೆ ಬಿಟ್ಬಿಡಿ. ಲೆಟ್ ಹಿಮ್ ಡಿಸ್ಕವರ್ ಹಿಮ್ಸೆಲ್ಫ್. ಅಲ್ಲ, ಅವನೊಬ್ಬನೇ ಬಿಟ್ರೆ ಏನು ಪ್ರಾಬ್ಲಮ್ ಇಲ್ವಾ ಡಾಕ್ಟ್ರೆ? ಏನೂ ತೊಂದರೆ ಇಲ್ಲ ಮಿಸಸ್ ಗುಪ್ತಾ. ನಾ ಕೊಟ್ಟಿರೋ ಮೆಡಿಸಿನ್ನ ಕಂಟಿನ್ಯೂ ಮಾಡಿ. ಕಮ್ ಬ್ಯಾಕ್ ಆಫ್ಟರ್ ವೀಕ್. ಲೆಟ್ ಸಿ ವಾಟ್ ಹ್ಯಾಪನ್ಸ್. ನೆಕ್ಸ್ಟ್. ಥ್ಯಾಂಕ್ ಯು ಸರ್. ಕೃಷ್ಣ ಅವರು ಅವ್ರ ಗರ್ಲ್ ಫ್ರೆಂಡ್ಗೋಸ್ಕರ ಈ ಬ್ಯೂಟಿಫುಲ್ ಸಾಂಗ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಕೇಳ್ತಾ ಇರಿ 92.7 ಬಿಗ್ FM ಲೈವ್ ಸೂಪರ್ ಗುರು. ರಹಸ್, 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 ಏನು ಯೋಚನೆ ಮಾಡ್ತಿದ್ಯಾ? ಡಾಕ್ಟ್ರು ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ.
ಸ್ವಲ್ಪ ಯೋಚನೆ ಮಾಡಕ್ ಪ್ರಯತ್ನ ಪಡು. ಅವತ್ತಿನ ದಿನ ಏನಾಯ್ತು ಅಂತ ನಿನ್ ಬಗ್ಗೆ ನೀನೇ ತಿಳ್ಕೊಳಕ್ ಪ್ರಯತ್ನ ಪಡು. ಯಾಕಾದ್ರೂ ನಿಂಗ್ ರಹಸ್ಯ ಅಂತ ಹೆಸರಿಟ್ವೋ ಏನು, ಬರೀ ರಹಸ್ಯವಾಗೇ ಬೆಳೆದ್ಬಿಟ್ಟು ಇವತ್ತೊಂದಿನ ಮನೇಲಿದ್ದು ಸುಧಾರಿಸ್ಕೊ, ಸರಿನಾ? ಏನು ಯೋಚನೆ ಮಾಡಬೇಡ, ಆರಾಮಾಗಿ ಮಲ್ಕೋ, ಎಲ್ಲ ಸರಿ ಹೋಗುತ್ತೆ. ಯಾಕ್ರಿ ಇವತ್ತು ಇಷ್ಟೊಂದು ಲೇಟು? ಬೋರ್ಡ್ ಮೀಟಿಂಗ್ ಇತ್ತು. ಹ್ಮ್. ಡಾಕ್ಟ್ರ್ ಏನಂದ್ರು? ರಹಸ್ಯ ಯಾವಾಗ ಮಲ್ಕೊಂಡ? ಏನು ಪ್ರಾಬ್ಲಮ್ ಇಲ್ಲ, ದಿನ ಕಳೆದ ಹಾಗೆ ಅವನಿಗೆಲ್ಲ ನೆನಪು ಬರುತ್ತೆ ಅಂತ ಹೇಳಿದ್ರು. ಅವ್ನು ಮಲ್ಕೊಂಡು ತುಂಬಾ ಹೊತ್ತಾಯ್ತು, ಇನ್ನೇನು ಹೇಳಿಸ್ತೀನಿ. ಊಟ ರೆಡಿ ಇದೆ. ಹಾ, ಬಂದೆ. ರಹಸ್ ರಹಸ್ ಹೇಳಪ್ಪ, ಹೇಳು, ಊಟ ರೆಡಿ ಇದೆ, ಹೇಳು. ಕೈ ತೊಳ್ಕೊಂಡ್ ಬಪ್ಪ. ನೀನ್ ಹೇಗೆ ಅಂದ್ರೆ ರಹಸ್, ನೀನ್ ಅವಾಗ 3rd ಸ್ಟ್ಯಾಂಡರ್ಡು ಅನ್ಸುತ್ತೆ, ಸೈಕಲ್ನಿಂದ ಬಿದ್ದು ಗಾಯ ಮಾಡ್ಕೊಂಡ್ಬಿಟ್ಟಿದ್ದೆ. ಅದನ್ನೇ ನೀನ್ ನಮ್ಗೆ ಹೇಳಿರ್ಲಿಲ್ಲ. ರಹಸ್, ನೀನ್ ಈ ರೀತಿ ಮಂಕಾಗಿರ್ತಾನೇ ಇರ್ಲಿಲ್ಲ. ಸ್ವಲ್ಪ ಓಡಾಡೋ, ಆಕ್ಟಿವ್ ಆಗಿರು, ಜಾಗ್ ಮಾಡು, ಆಚೆ ಹೋಗು, ಆರೋಗ್ಯಕ್ಕೂ ಒಳ್ಳೇದು. ಅದು ಅಲ್ಲದೆ ನಿನ್ ಹಳೆ ನೆನ್ಪು ಬಂದ್ರೂ ಬರ್ಬೋದು. ಸರಿ, ಬೆಳಗಿನ ಟ್ಯಾಬ್ಲೆಟ್ಸ್ ತಗೊಂಡ್ಯಾ? ತಗೊಂಡೆ ಅಪ್ಪ. ಹಾ. ಊಟ ಮಾಡಿ ಹೋಗಿ ಆರಾಮಾಗಿ ಮಲ್ಕೋ, ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡ, ಆಯ್ತಾ? ಯಾರು ಯಾರು
ಬಂದಿದ್ಯಾ? ಅದಕ್ಕೆ ನಿಮ್ ಗರ್ಲ್ ಫ್ರೆಂಡ್ ನೋಡಕ್ ಹೋಗಿಲ್ವಾ? ಏ ಗರ್ಲ್ ಫ್ರೆಂಡಾ? ಬಾ ಮಾತಾಡೋಣ. ಯಾರದು? ನನ್ನನ್ನು ಯಾಕೆ ಮಾತಾಡ್ಸಿದ್ರು? ಗರ್ಲ್ ಫ್ರೆಂಡಾ? ಹಲೋ ರಹಸ್, ಹಾ, ಜಾಗಿಂಗ್ ಇಂದ ಬಂದ್ಯಪ್ಪ? ಈಗ ಬಂದೆ. ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ಇಟ್ಟಿದ್ದೀನಿ, ಸ್ನಾನ ಮಾಡ್ಕೊಂಡು ತಿನ್ನು. ಹ್ಮ್ ತುಂಬಾ ಟೆನ್ಷನ್ ತಗೋಬೇಡ, ಮನೆಯಲ್ಲೇ ಇರಬೇಡ, ಎಲ್ಲಾದ್ರೂ ಹೋಗ್ಬಾ. ಸರಿ. ನಾವು ಬೇಗ ಬರ್ತೀವಿ, ಸರಿನಾ? ಹ್ಮ್ ಯಾರದು? ರೋಸ್, ರೋಸ್? ಕ್ಯಾಮ್ರಾನ? ಫೋಟೋಸ್? ಯಾರಿದು? ನನ್ನ ಹತ್ರ ಹೇಗೆ ಬಂತು ಇವಳ ಫೋಟೋ? ಅದಕ್ಕೆ ನಿಮ್ ಗರ್ಲ್ ಫ್ರೆಂಡ್ ನೋಡಕ್ ಹೋಗಿಲ್ವಾ? ಇವಳೇ ಇರ್ಬೋದಾ ನನ್ನ ಗರ್ಲ್ ಫ್ರೆಂಡ್? ಮತ್ ಯಾಕೆ ನಾನು ನೋಡಕ್ ಬರ್ಲಿಲ್ಲ? ಹಲೋ. ಹೇ ರಹಸ್, ಆಕ್ಸಿಡೆಂಟ್ ಆಯ್ತಂತೆ, ಹೇಗಿದ್ಯೋ? ಯಾರು? ಲೋ, ನಾನ್ ಕಣೋ ಪ್ರಶಾಂತ್. ಹೇ, ಈ ಮಂತ್ 26ಗೆ ಡ್ಯಾನ್ಸ್ ಕಾಂಪಿಟೇಷನ್ ಇದೆ, ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿದ್ದೀನಿ, ನೋಡು. ಫೇಸ್ಬುಕ್? ಓ, ನೀ ಇನ್ನೂ ಸರಿ ಹೋಗಿಲ್ಲ ಅನ್ಸುತ್ತೆ. ನೀನ್ ಆರಾಮಾಗಿ ರೆಸ್ಟ್ ತಗೋ, ನಾಳೆಯಿಂದ ನಾನು ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬಾ. ಫೇಸ್ಬುಕ್? ಇವಳ ಬಗ್ಗೆ ಹೇಗೆ ತಿಳ್ಕೊಳ್ಳೋದು?
ರೋಸ್. ಕಣ್ಣಿನ ಅಂಚಲಿ ಕವನವು ಮಿಂಚಿದೆ ನಿನ್ನಯ ಚೆಲುವಲಿ ಸೆಳೆಯುವ ಸಂಚಿದೆ ಕಣ್ಣಿನ ಅಂಚಲಿ ಕವನವು ಮಿಂಚಿದೆ ನಿನ್ನಯ ಚೆಲುವಲಿ ಸೆಳೆಯುವ ಸಂಚಿದೆ ಬಲಿಬಾರೆ ಮಳೆಗನಿ ಸೊಬಗರಾಶಿ ನನಗಿನಿ ಮಳೆಯ ಬಿಲ್ಲ ಬೆಳಕಿಗೆ ಒಲಿದು ಬಂದ ನೆರಳು ನೀ ಕಣ್ಣಿನ ಅಂಚಲಿ ಕವನವು ಮಿಂಚಿದೆ ನಿನ್ನಯ ಚೆಲುವಲಿ ಸೆಳೆಯುವ ಸಂಚಿದೆ ರೋಸ್. ಎಸ್, ಇವಳೇ ನನ್ನ ಗರ್ಲ್ ಫ್ರೆಂಡ್. ಮತ್ತ್ಯಾಕೆ ರೋಸ್ ನಾನು ನೋಡಕ್ ಬರಲೇ ಇಲ್ಲ? ಇವಾಗ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಹಾ, ಮೆಸೇಜ್ ಚೆಕ್ ಮಾಡೋಣ. ಯಾವುದು ಮೆಸೇಜೇ ಇಲ್ಲ. ಹಾ, ಮ್ಯೂಚುವಲ್ ಫ್ರೆಂಡ್. ಇವಳನ್ನು ಕೇಳಿದ್ರೆ ಗೊತ್ತಾಗ್ಬೋದೇನೋ. ಸದ್ಯ ಆನ್ಲೈನ್ ಇದ್ದಾಳೆ.
ಬಾಯ್ ಸರ್. ಏಯ್ ಓ ಏನಪ್ಪ ಎಲ್ಲಪ್ಪ, ಒಂದ್ ವಾರ ಆಯ್ತು ಜಿಮ್ ಕಡೆ ಸದ್ಯ ಇಲ್ಲ. ಇವಾಗ ಯಾವ ಹುಡುಗಿಯಿಂದ ಹೋಗಿತ್ತು ಸವಾರಿ? ಅಂದ್ರು ಅದೆಷ್ಟು ಹುಡುಗಿನ ಬಿಡಿಸ್ಕೊಚ್ಚೋ ಏನೋ, ನಮಗೂ ಸ್ವಲ್ಪ ಹೇಳ್ಕೊಡು. ಅದಕ್ಕೂ ಪಡ್ಕೊಂಬಂದಿರ್ಬೇಕಪ್ಪ. ಹಲೋ, ಒಂದು ನಿಮಿಷ. ಹಾ ಓಕೆ. ಹಾಂ, ಎಲ್ಲಿದ್ಯಾ? ಹೌದಾ, ಅಲ್ಲೇ ಇರು, ಬರ್ತೀನಿ. ಬಾಯ್ ಗುರು. ಓಕೆ. ದೀಕ್ಷನ್ ಮೀಟ್ ಮಾಡಿದ್ರೆ ನಂಗೆ ರೋಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಹಾಂ, ಏನು ಇಲ್ಲ. ಯಾರು? ಹಾಯ್ ರಹಸ್. ದೀಕ್ಷನಾ? ನಿಂಗೆ ಆಕ್ಸಿಡೆಂಟ್ ಆಯ್ತಂತೆ, ಇವಾಗ ಹೇಗಿದ್ಯಾ? ಓಕೆ. ಆ್ಯಕ್ಚುಲಿ ನಂಗೆ ಹಳೇದೇನು ನೆನಪಲ್ಲಿಲ್ಲ. ನಾನು ಒಬ್ಬರನ್ನ ಹುಡುಕ್ತಾ ಇದ್ದೀನಿ. ನಿನ್ನಿಂದ ನಂಗೊಂದು ಸಹಾಯ ಆಗಬೇಕಿತ್ತು. ಹೇ ಕಮಾನ್ ರಹಸ್, ಏನು ಹೇಳು. ಅದು ನಿಂಗೆ ರೋಸ್ ಬಗ್ಗೆ ಏನಾದರೂ ಗೊತ್ತಾ? ರೋಸಾ? ನಂಗೆ ಅಷ್ಟೊಳ ಬಗ್ಗೆ ಗೊತ್ತಿಲ್ಲ, ಬಟ್ ಅವಾಗವಾಗ ನಿಮ್ಮಿಬ್ರು ಈ ಪಾರ್ಕಲ್ಲಿ ನೋಡ್ತಿದ್ದೆ. ಏನಾ? ಈ ಪಾರ್ಕಲ್ಲ? ಯಾಕೆ ಅವಳನ್ನ ನೋಡಕ್ ಬರ್ಲಿಲ್ವಾ? ಇಲ್ಲ, ಅವಳನ್ನೇ ಹುಡುಕ್ತಾ ಇದ್ದೀನಿ. ನಿಂಗೇನಾದರೂ ಅವಳ ಬಗ್ಗೆ ಗೊತ್ತಾರೆ ಹೇಳ್ತೀಯಾ ಪ್ಲೀಸ್? ಹೇ ಖಂಡಿತ ರಹಸ್. ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ. ಸಿಗೋಣ. ಬಾಯ್. ಬಾಯ್. ಏನೂ ಗೊತ್ತಾಗ್ಲಿಲ್ವಲ್ಲ. ಏನ್ ಮಾಡೋದು? ರೋಸ್, ನಿನ್ ಯಾವಾಗ ಡೈರೆಕ್ಟಾಗಿ ನೋಡ್ತೀನೋ. ಏನಿದು? ಓ, ರೋಸ್ ಅಡ್ರೆಸ್. ಎಸ್.
ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ. ಕನಸ ಹಾದಿ ನೂರು ತಿರುವು, ಅಲ್ಲೇ ನೆನೆವು ಅಲ್ಲೇ ಮರೆವು, ಅಸಲಿ ನೋವು ನಕಲಿ ನಗುವು, ಮುಖದ ಪಾಡು ಏನದು 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 ಏನದು. ಕನಸ ಹಾದಿ ನೂರು ತಿರುವು, ಅಲ್ಲೇ ನೆನೆವು ಅಲ್ಲೇ ಮರೆವು, ಅಸಲಿ ನೋವು ನಕಲಿ ನಗುವು, ಮುಖದ ಪಾಡು ಏನದು. ಬಂಡೆಯೊಳಗೂ ಹಬ್ಬುವ ಬೇರಂತೆ ಪ್ರೀತಿ, ಹಾವಿನೊಳಗೂ ಉಕ್ಕುವ ಜೇನಂತೆ ಪ್ರೀತಿ. ನಿನ್ನ ಕಾಣಬರುವೆ, ನಿನ್ನ ಕಾಣಬರುವೆ, ನಿನ್ನ ಕಾಣಬರುವೆ. ಸಂಗಾತಿ 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 ಸಂಗಾತಿ. ಪಾಪ ನಮ್ಮ ರೋಸ್ಗೆ ಹಿಂಗಾಗ್ಬಾರ್ದಾಗಿತ್ತು. ಮುಗಿತೇನ್ರಿ ಎಲ್ಲ ಫಾರ್ಮಾಲಿಟೀಸು? ಬಾಡಿ ಹ್ಯಾಂಡ್ ಓವರ್ ಮಾಡಿದ್ರಾ? ಮಾಡಾಯ್ತು ಸರ್. ಏನ್ ಹೇಳುದು ಪೋಸ್ಟ್ ಮಾರ್ಟಮ್ ರಿಪೋರ್ಟು? ಮಾಮೂಲಿ, ಯಾರೋ ಕುಡಿಸಿ ರೇಪ್ ಮಾಡಿದ್ದಾರೆ. ಪಾಪ ಇನ್ನೂ ಓದ್ತಾ ಇರೋ ಹುಡುಗಿ, ನೋಡಿದ್ರೇನೆ ಅಯ್ಯೋ ಅನ್ಸುತ್ತೆ. ರೇಪ ನಮಗೂ ಬೇಜಾರಾಗ್ಬಿಟ್ಟಿದೆ ನೋಡಿ ನೋಡಿ. ಸದ್ಯ 4 ದಿನ ಆದ್ಮೇಲೆ ಆದ್ರೂ ಬಾಡಿ ಸಿಕ್ತಲ್ಲ. ಹಾ ಹೇಳ್ರಿ. ಆಯ್ತು ಆಯ್ತು ಬಂದೆ. ಸರಿ, ಅಲ್ಲಿ ಯಾವ್ದೋ ರಾಬರಿ ಕೇಸ್ ಇದೆಯಂತೆ, ನಾನು ಅಲ್ಲಿ ಹೋಗ್ತೀನಿ. ಸಾಯಂಕಾಲ ಅವ್ರ ಸ್ಟೇಷನ್ ಕರ್ಸಿ ಸೈನ್ ಹಾಕ್ಸ್ ಕಳ್ಸಿ, ಆಯ್ತಾ? ಬನ್ರಿ. ನೆನಪ ಮಾವು ಮಾಗಿ ಕೊಳೆತು ಸಾವಿಗಿಲ್ಲ ಕಾರಣ, ಪ್ರೇಮ ಗೋಡೆ ಬಣ್ಣ ದೊರೆತು ಆಸೆ ನೀಲಿ ಕಾನನ. ನೆನಪ ಮಾವು ಮಾಗಿ ಕೊಳೆತು ಸಾವಿಗಿಲ್ಲ ಕಾರಣ, ಪ್ರೇಮ ಗೋಡೆ ಬಣ್ಣ ದೊರೆತು ಆಸೆ ನೀಲಿ ಕಾನನ. ಹತ್ತಿ ಉರಿವ ಬೆಂಕಿಯು ದೂರಕ್ಕೆ ಜ್ಯೋತಿ, ಮುತ್ತು
ಕುಡ್ಸಿ ಆಕ್ಸಿಡೆಂಟ್ ಮಾಡಿದ್ರು, ರೋಸ್ಗೂ ಕುಡ್ಸಿ ರೇಪ್ ಮಾಡಿದ್ದಾರೆ ಅಂದರೆ ಅವತ್ತು ನಾವಿಬ್ರು ಒಟ್ಟಿಗೆ ಇದ್ವಾ? ನಂಗೆ ಆಕ್ಸಿಡೆಂಟ್ ಮಾಡಿ ಅವಳಿಗೆ ರೇಪ್ ಮಾಡಿದ ಯಾರು? ಮತ್ತೆ ನನ್ನ ಕನಸಿನಲ್ಲಿ ಕೇಳಿಸ್ತಿದ್ದ ಕೂಗು ನನ್ನ ರೋಸ್ದ. ಅಯ್ಯೋ, ಅವತ್ತು ಎಲ್ಲಿದ್ದೆ? ಮಾ, ನಂಗೆ ಆಕ್ಸಿಡೆಂಟ್ ಆಗಿದೆ ಯಾವತ್ತು? ಯಾಕಪ್ಪ? ಮಾ ಹೇಳಮ್ಮ. 26th. 26th? Going to meet Rose. 26th. Hey, 26 Dance competition. Rose. ಯಾರೋ ಪಾಪಿಗಳು ಚೆನ್ನಾಗಿ ಕುಡಿಸಿ ಕಾರಿಗೆ ಕೂರಿಸ್ಬಿಟ್ಟಿದ್ರು. Accident. 26th. ಹಂಗಾದ್ರೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದೆ. ಡ್ಯಾನ್ಸ್. ಹೇ, ಹೇಗಿದ್ಯೋ? ಏನ್ ಇಷ್ಟು ಈ ಕಡೆ ಬರಲೇ ಇಲ್ಲ? ಲವ್, ಡ್ಯಾನ್ಸ್ ಪ್ರಾಕ್ಟೀಸ್ ಶುರುವಾಗಿ ಇಷ್ಟು ದಿವಸ ಆಯ್ತು, ಇವತ್ತು ಬರ್ತಿದ್ಯಲ್ಲ? ಆಕ್ಸಿಡೆಂಟ್ ಆಗಿದ್ದೀನಿ, ನಾನು ಡ್ಯಾನ್ಸ್ ಕ್ಲಾಸ್ಗೆ ಬಂದಿದ್ದ. ಅವತ್ತಾ? ಅವತ್ತು ಬೆಳಿಗ್ಗೆ ಬಂದು ಹೋಗಿದೆ ಅನ್ಸುತ್ತೆ. ನಿನ್ನ ಫ್ರೆಂಡು ಭರತ್ ಜೊತೆ ಬಿಲಿಯರ್ಡ್ಸ್ ಕ್ಲಬ್ ಹೋದೆ ಕಣ. ಭರತ್? ಅವನಲ್ಲಿ ಸಿಗ್ತಾನೆ? ಅವನು ಇನ್ನೆಲ್ಲಿ ಸಿಗ್ತಾನೆ? ನಿಮ್ ಸ್ನೂಕರ್ ಕ್ಲಬಲ್ಲಿ ಸಿಗ್ತಾನೆ. ಅಬ್ಬಾ, ಥ್ಯಾಂಕ್ಸ್ ಮಗ. ಲವ್, ನಾಳೆ ಏನಾದ್ರು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಬರಲೇ? Hey Rahas, how are you, man? Rahas? Come on, man. Let's play a game. ಅವತ್ತು ನಂಗೆ ಆಕ್ಸಿಡೆಂಟ್ ಆಗಿದ್ದಿನ ನಾವಿಬ್ರು ಗೇಮ್ ಆಡ್ಕೊಂಡು ಎಲ್ಲೋಗಿದ್ವಿ? ಯಾರ್ದೋ ಕಾಲ್ ಬಂತು ಅಂತ ಹೋದೆ. ಹಾ, ಮೋಸ್ಟ್ಲಿ ಜಿಮ್ಗೆ ಹೋದೆ ಅನ್ಸುತ್ತೆ.
ಜಿಮ್ಮ? ಯೂಸ್ ಮಾಡ್ಬೋದು, ಅಲ್ಲಿ ಅದೇ 4 months 26 ನಾನು ಜಿಮ್ ಬಂದಿದ್ನ. ಒಂದು ನಿಮಿಷ ಇರಿ, ಅಡ್ಮಿಷನ್ ನಡೀತಾ ಇದೆ. 6200 and 7000. ವೇಟ್, ಟರ್ಮ್ಸ್ ಅಂಡ್ ಕಂಡೀಷನ್. ಓಕೆ ಏನ 24th 26 ಏನಿನ್ ಎಷ್ಟು? ರಹಸ್ ಹಾ ರಹಸ್ ಏನ್ರಿ ಇಲ್ವೇ ಇಲ್ವಲ್ರಿ ಸರ್? ಎಲೆಕ್ಟ್ರಿಕಲ್ ಸ್ವಲ್ಪ ಕ್ಲೀನಾಗಿ ಮೂವ್ ಮಾಡಿ. ಜಿಮ್ಮಕ್ಕೆ ಬಂದಿಲ್ಲ ಅಂದ್ರೆ ಇನ್ನೆಲ್ಲೋಗಿದ್ದೆ? ಫೋಟೋಸ್, ರೋಸ್ ಫೋಟೋಸ್ ಅಲ್ವಾ? ಈ ಫೋಟೋಸ್ ಇಲ್ಲಿಗೋ ಬಂತು? ನನ್ಗೇನ್ ಗೊತ್ತು, ಅವತ್ತಿನ ಇಲ್ಲೇ ಬಿದ್ದಿದೆ. ಸರ್ 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 ಏನ್ ಪ್ರಾಬ್ಲಮ್? ಈ ಫೋಟೋಸ್ ಇಲ್ಲೇ ಬಂತು ಅಂತ ಕೇಳ್ತಾ ಇದ್ದ ನೋಡೋದಿಪ್ಪ. ಅಯ್ಯೋ ಇದಾ 4 ದಿನದಿಂದ ನನ್ಗಿಲ್ಲೇ ಸಿಕ್ತು, ನಾನೇ ಎತ್ತಿಟ್ಟಿದ್ದೆ. ಎಲ್ಲರನ್ನು ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಅಂತಂದ್ರು. ನಿಮ್ ತರ ತಗೊಂಡೋಗಿ ಸರ್. ಯಾವ ನಡೀದಿಪ್ಪ? ಛೇ, ಯಾರಂತಾನೆ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ಥೂ. ಇವನ್ ಫೋಟೋ. ಎಲ್ಲಾದ್ರಲ್ಲೂ ಇದ್ದಾನೆ. ಯಾರಿರ್ಬೋದು? ಎಲ್ಲೋ ನೋಡಿದ್ದೀನಲ್ಲ. ಅಯ್ಯೋ, ಎಲ್ಲೋ ನೋಡಿದ್ದೀನಲ್ಲ. Hey! ಬಿಟ್ಬಿಡು ಗುರು. ಕುಡಿದ್ ಮತ್ತೆಲ್ಲ ಅವತ್ತೇನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಏನೋ ಮಾಡ್ದೆ ನನ್ನ ಹುಡುಗಿಗೆ. ಹುಡುಗಿನ? ಯಾರು ಗುರು? ರೋಸ್ಗೆ ಯಾಕೋ ಹಂಗ್ ಮಾಡ್ದೆ? ರೋಸಾ? ಆ ಹೆಸರಲ್ಲಿ ನಂಗೆ ಯಾವ ಹುಡುಗಿನೋ ಗೊತ್ತಿಲ್ಲ ಗುರು. ಆದ್ರೆ ಅವತ್ತು ನಿಂಗೆ ಆಕ್ಸಿಡೆಂಟ್ ಮಾಡಿದ್ ಮಾತ್ರ ನಾನು. ನಾನು ನೋಡ್ದಾಗಲ್ಲ ಯಾಕೋ ತಪ್ಪಿಸ್ಕೊಂಡು ಹೋಗ್ತಿದ್ದೆ. ಎಲ್ಲಿ ಪೊಲೀಸ್ಗೆ ಕಂಪ್ಲೇಂಟ್ ಆಗಿ ಒಳಗೆ ಹೋಗ್ಬೇಕಾಗುತ್ತೋ ಅಂತ ಹೋಗ್ತಿದ್ದೆ ಗುರು. ಸಾರಿ ಗುರು, ದಯವಿಟ್ಟು ಸಾರಿ. ರೋಸ್, ಏನು ಗೊತ್ತಾಗ್ತಿಲ್ವಲ್ಲ. ಅವತ್ತೇನಾಯ್ತು
ಅವತ್ತು ಏನಾಯ್ತು? ರೋಸ್, ಛೆ, ಏನು ಗೊತ್ತಾಗ್ತಿಲ್ವಲ್ಲ. ಏನದು? ರೋಸ್ ಅಲ್ವಾ? ಇಲ್ಲೇ ಬಂತು. ಏನಾಯ್ತು ಅವತ್ತು? ಏನಾಯ್ತು? ಇದೇ ಜಾಗನ? ನನ್ನ ರೋಸ್ಗೆ ಈ ರೀತಿ ಮಾಡಿದ್ ಯಾರು? ರೋಸ್, ರೋಸ್, ಇಲ್ಲಿ ಹೇಗೆ? ರೋಸ್, ಏನಿದು? ನನ್ನ ಇಲ್ಯೂಷನ್? ಬಿಡೋ ನನ್ನ ರೋಸ್ದ. ರೋಸ್, ಬಿಡೋ ಬಿಡೋ. ಅಯ್ಯೋ, ನನ್ನ ರೋಸ್ದ ಬಿಡ್ಸಕ್ಕಾಗ್ತಿಲ್ವಲ್ಲ. ಬಿಡೋ ಪ್ಲೀಸ್, ನನ್ನ ರೋಸ್ ಬಿಡೋ. ರೋಸ್ ಪ್ಲೀಸ್ ಬಿಟ್ಬಿಡೋ ನನ್ನ ರೋಸ್ನ. ರೋಸ್, ಬಿಡು ರೋಸ್ನ. ಅಯ್ಯೋ, ಬಿಡು. ಅಯ್ಯೋ, ಬಿಡು ರೋಸ್ನ. ರೋಸ್ ಬಿಡು. ನಿನ್ ಬಿಡಲ್ಲ. ನಿಲ್ಲು. ನಾನೇನ? ಅಯ್ಯೋ, ನನ್ನ ರೋಸ್ ಕೂತಿದ್ದು ನಾನೇನ? ಅಯ್ಯೋ ಅಯ್ಯೋ,
ಪಾಪ ತಪ್ಪು ಅನ್ನೋ ಅರಮನೆಯಲ್ಲಿ ಅರ್ಧ ಜೀವನ ಕಳೆದು ಇನ್ನರ್ಧ ಜೀವನ ನೋವು ಪಶ್ಚಾತ್ತಾಪ ಪಡ್ತಾ ಈ ಸೆರೆಮನೆಯಲ್ಲಿ ಕಳೀತಾ ಇದ್ದೀನಿ. ರೋಸ್ ಅವಳ ಹೆಸರಿಗೆ ತಕ್ಕಂತೆ ಹೂವಿನ ರೀತಿಲೇ ಇದ್ಲು. ಆ ಹೂ ತನ್ನಲ್ಲಿರೋ ನಗೆ ಹರಡ್ತಾ ಕಂಗೊಳಿಸ್ತಿತ್ತು. ಅದೇ ಹೂ ನನ್ನ ಆಕರ್ಷಿಸೋಕೆ ಶುರು ಮಾಡ್ತು. ನಾನದನ್ನ ಸೆರೆ ಹಿಡಿಯಕ್ಕೆ ಹತ್ರ ಹೋದಷ್ಟು ಅದು ನನ್ನ ಸೆಳಿತಾ ಹೋಯಿತು. ದಿನ ಅದನ್ನ ನೋಡ್ತಾ ಹೋದೆ. ನೋಡಿದಷ್ಟು ಆ ಹೂ ನನಗೆ ಗೆಲ್ಲೋ ವಸ್ತುವಾಗಿ ಕಾಣಿಸ್ತಾ ಹೋಯಿತು. ನನ್ನ ಹಾಗೆ ಆ ಹೂವಿನ ಹಿಂದೆ ಎಷ್ಟೋ ಜನ ಬಿದ್ದಿದ್ರು. ನನಗೆ ಆ ಹೂ ಮೇಲಿನ ಆಸೆ ಇನ್ನಷ್ಟು ಹೆಚ್ಚಾಗ್ತಾ ಹೋಯಿತು. ಅದನ್ನು ಮುಟ್ಟಕ್ಕೆ ಪ್ರಯತ್ನ ಪಟ್ಟೆ. ಮುಳ್ಳಡ್ಡ ಬಂತು. ನನ್ನ ಹಠ ಬಿಡಲಿಲ್ಲ. ಆ ಹೂನ ನನ್ನ ವಶವಾಗಿ ಮಾಡ್ಕೋಬೇಕಂತ ಅದನ್ನು ಕೆದರಿದೆ. ಕಡೆಗೆ ಅದರ ಅಂದ ಸವಿಯೋ ಆಸೆಗೆ ಕಿತ್ತೆ ಕೂಡ. ಆದರೆ ನಾನು ಮರ್ತಿದ್ದು, ಒಂದು ಹೂ ಅದರ ಬಳ್ಳಿ ಅಥವಾ ಗಿಡದಿಂದ ಕಿತ್ತ ತಕ್ಷಣ ಅದರ ಅಂದ ಪ್ರಾಣ ಎಲ್ಲ ಮೂಲೆ ಗುಂಪಾಗುತ್ತೆ ಅನ್ನೋದನ್ನು. ಹೌದು, ಆ ಹೂನ ಕೊಂದ ಪಾಪಿ ನಾನೇ. ನಾನಷ್ಟಿಷ್ಟಪಟ್ಟವಳನ್ನ ನಾನೇ ಕೊಂದಿದ್ದು. ನಾನು ಕಣ್ಣೀರಿನ ಹೊಳೆ ಹರಿಸಿದ್ರು ಪ್ರಾಯಶ್ಚಿತ್ತದ ಬಾಯಾರಿಕೆ ನೀಗ್ಸಕ್ಕೆ ಆಗಲೇ ಇಲ್ಲ. ನಾನು ಮಾಡಿದ ಪಾಪ ಮತ್ತು ಈ ಪಾಪಿಗೆ ಅಂತ್ಯ ಯಾವಾಗ? ನಸು ಬೆಳಕಿಗೆ ಮಸಿಮಾಸಿ, ಹೂವ ಮಡಿಗೆ ಮಲಿನ ತಾಕಿಸಿ, ಪ್ರತಿ ಉಸಿರಿಗೆ ನೋವ ತಂದೆಸಗಿತೇ ಸೆರೆಯು. ಪ್ರೀತಿಗಿನ್ನ ಪಾಪ ಅಮರ, ಪಾಪಿ ಚಿರಾಯು, ಪಾಪಿ ಚಿರಾಯು, ಪಾಪಿ ಚಿರಾಯು.